ವಿನಯ್ ಕುಲಕರ್ಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಮೊದಲಿಗೆ ಅದನ್ನ ನೋಡ್ತಾ ಹೋಗೋಣ ನಾವು. ಈಗ ಆಲ್ರೆಡಿ ವಿನಯ್ ಕುಲಕರ್ಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಹೇಳಲಾಗ್ತಾ ಇರುವಂತದ್ದು. ಧಾರವಾಡದ ಜಿಮ್ನಲ್ಲಿ ನಡೆದಿದ್ದಂತಹ ಕೊಲೆಗೆ ತಾರ್ಕಿಕ ಅಂತ್ಯ ಸಿಗ್ತಾ ಇದೆ. ಯೋಗೇಶ್ ಗೌಡ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅಪರಾಧಿ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬಿಗ್ ತೀರ್ಪು ಸಿಕ್ಕಿದೆ. ಇದೀಗ 21 ಆರೋಪಿಗಳ ಪೈಕಿ 19 ಮಂದಿ ದೋಷಿ ಅಂತ ಹೇಳಲಾಗ್ತಾ ಇರುವಂತದ್ದು. ಇಬ್ಬರು ಆರೋಪಿಗಳನ್ನ ನಿರ್ದೋಷಿ ಅಂತ ಕೋರ್ಟ್ ಘೋಷಣೆ ಮಾಡಿದೆ. ವಿನಯ್ ಸೇರಿ ದೋಷಿಗಳನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತೆ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆ. ಧಾರವಾಡದ ಜಿಮ್ನಲ್ಲಿ ನಡೆದಿದ್ದಂತಹ ಕೊಲೆಗೆ ತಾರ್ಕಿಕವಾದಂತಹ ಅಂತ್ಯ ಸಿಕ್ಕಿದೆ. ವಿನಯ್ ಕುಲಕರ್ಣಿ ಕೊಲೆಗಾರ ಅಂತ ಪ್ರೂವ್ ಆಗಿದೆ. ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬಿಗ್ ವರ್ಡಿಕ್ಟ್ ಸಿಕ್ಕಿರುವಂತದ್ದು. 19 ಮಂದಿ ದೋಷಿಗಳು ಅಂತ ಪ್ರೂವ್ ಆಗ್ತಾ ಇದೆ. ಇಬ್ಬರು ಆರೋಪಿಗಳನ್ನ ನಿರ್ದೋಷಿ ಅಂತ ಕೋರ್ಟ್ ಇದೀಗ ಘೋಷಣೆ ಮಾಡಿದೆ. ವಿನಯ್ ಸೇರಿ ದೋಷಿಗಳನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತೆ ಆದೇಶವನ್ನ ಕೂಡ ಹೊರಡಿಸಲಾಗಿರುವಂತದ್ದು. ಮಾಸ್ಟರ್ ಸ್ಟ್ರೋಕ್ ಸಿಕ್ಕಿದೆ. ಇದೀಗ ನಿರೀಕ್ಷೆಯಲ್ಲಿದ್ರು. ಇಬ್ಬರು ಪುತ್ರಿಗಳೊಂದಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವರು ಹೇಳ್ತಾರೆ, ನನ್ಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ, ಜೊತೆಯಲ್ಲಿ ನನಗೆ ನಂಬಿಕೆ ಇದೆ ನ್ಯಾಯಾಂಗದ ಮೇಲೆ ಅನ್ನುವಂಥ ವಿಚಾರಗಳನ್ನ ಕೂಡ ಹೇಳಿರ್ತಾರೆ. ಇದೀಗ 21 ಆರೋಪಿಗಳ ಪೈಕಿ ಇಬ್ಬರು ಮಾತ್ರ ನಿರಪರಾಧಿಗಳು ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ. ವಾಸುದೇವ್, ಸೋಮಶೇಖರ್ ನಿರ್ದೋಷಿಗಳು. ಇನ್ನುಳಿದಂತಹ 17 ಮಂದಿನೂ ಕೂಡ ಅಪರಾಧಿಗಳು ಅಂತ ಹೇಳಲಾಗ್ತಾ ಇರುವಂಥದ್ದು. ಧಾರವಾಡದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿಯನ್ನ ನ್ಯಾಯಾಲಯ ದೋಷಿ ಅಂತ ತೀರ್ಪನ್ನ ಕೊಟ್ಟಿದೆ. ರಾಜಕೀಯ ಮತ್ತು ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಈ ಕೊಲೆಯ ತನಿಖೆಯನ್ನ ಸಿಬಿಐ ನಡೆಸಿತ್ತು. ಇದೀಗ ದಶಕದ ಬಳಿಕ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿರುವಂಥದ್ದು. 17 ಜನ ಅಪರಾಧಿಗಳು ಅಂತ ಕೋರ್ಟ್ ತೀರ್ಪನ್ನ ಕೂಡ ಪ್ರಕಟ ಮಾಡಿದೆ. ಏಪ್ರಿಲ್ 16ನೇ ತಾರೀಕು ಈ ಕುರಿತಾಗಿ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟ ಮಾಡುತ್ತೆ ಕೋರ್ಟ್. 21 ಆರೋಪಿಗಳಲ್ಲಿ ಇಬ್ಬರು ನಿರಪರಾಧಿಗಳು ಅಂತ ಹೇಳಲಾಗ್ತಾ ಇರುವಂಥದ್ದು. ವಿನಯ್ ಕುಲಕರ್ಣಿ ಸೇರಿ 17 ಮಂದಿ ಅಪರಾಧಿಗಳು. A2 ವಿಕ್ರಮ್, A3 ಕೀರ್ತಿ ಕುಮಾರ್, A4 ಸಂದೀಪ್, A5 ವಿನಾಯಕ್, A6 ಮಹಾಬಲೇಶ್ವರ, A7 ಸಂತೋಷ್, AI8 ದಿನೇಶ್, A9 ಅಶ್ವಥ್, A10 ಸುನೀಲ್, A11 ನಜೀರ್ ಅಹಮದ್. ಹೀಗೆ ಎಲ್ಲರಿಗೂ ಕೂಡ ಇದೀಗ ಅಪರಾಧಿಗಳು ಅಂತ ಹೇಳ್ತಾ ಇರುವಂಥದ್ದು. A11 ನಜೀರ್ ಅಹಮದ್, A12 ಶಾನವಾಜ್, A13 ನೂತನ್, A14 ಹರ್ಷಿತ್, A15 ವಿನಯ್ ಕುಲಕರ್ಣಿ, A16 ಚಂದ್ರವಾಮ, A18 ವಿಕಾಸ್ ಕಲಬುರ್ಗಿ, A19 ಚನ್ನಕೇಶವ ಟಿಂಗರಿಕರ್ ದೋಷಿ ಅಂತ ಇದೀಗ ತೀರ್ಪನ್ನ ಕೂಡ ಹೊರಡಿಸಲಾಗಿದೆ. 17 ಜನರನ್ನ ವಶಕ್ಕೆ ಪಡೆಯುವಂತೆ ಸಿಬಿಐಗೆ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರಿದ್ದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೂಚನೆಯನ್ನ ಕೂಡ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸತತ 10 ವರ್ಷಗಳ ನಂತರ ವಿಚಾರಣೆ ಬಳಿಕ ಈ ಪ್ರಕರಣದಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇದೆ. ಪ್ರಕರಣದ ವಿಚಾರಣೆಯನ್ನ ಪೂರ್ಣಗೊಳಿಸಿದಂತಹ ಕೋರ್ಟ್ ಏಪ್ರಿಲ್ 9ರಂದು ತೀರ್ಪನ್ನ ಪ್ರಕಟಿಸುವುದಾಗಿ ಮೊದಲು ತಿಳಿಸಿತ್ತು. ಆದರೆ ತಾಂತ್ರಿಕ ಕಾರಣಗಳು ಹಾಗೂ ತೀರ್ಪು ರಚನೆ ಪ್ರಕ್ರಿಯೆ ಪೂರ್ಣಗೊಂಡಿರಲಿಲ್ಲ. ಹಾಗಾಗಿ ಇದೀಗ ತೀರ್ಪನ್ನ ಏಪ್ರಿಲ್ 15ಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು. ಇಂದು ತೀರ್ಪನ್ನ ಕೂಡ ಪ್ರಕಟ ಮಾಡಿರುವಂಥದ್ದು. ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಹೇಳಲಾಗ್ತಾ ಇದೆ. ಮೊದಲಿಗೆ ಎಲ್ಲೋ ಒಂದ್ ಕಡೆ ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಜೊತೆಯಲ್ಲಿ ಕೋರ್ಟ್ಗೆ ಹಾಜರಾಗೋದಕ್ಕಿಂತ ಮುಂಚಿತವಾಗಿಯೂ ಕೂಡ ವಿನಯ್ ಕುಲಕರ್ಣಿ ಅವರು ಹೇಳಿದಂಥದ್ದು, ಇಲ್ಲ ನನಗೆ ನಂಬಿಕೆ ಇದೆ, ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ನ್ಯಾಯದ ಮೇಲೆ ಭರವಸೆ ಇದೆ ಎನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾರೆ, ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಇಬ್ಬರು ಪುತ್ರಿಗಳೊಂದಿಗೆ ಕೋರ್ಟ್ಗೆ ಕೂಡ ಹೋಗ್ತಾರೆ. ಆದ್ರೆ ಏನ್ ಮಾಡುವುದು, ಇದೀಗ ಅವ್ರಿಗೆ ಅಪರಾಧಿ ಅಂತ ಹೇಳ್ತಾ ಇದೆ ಕೋರ್ಟ್. 2016ರ ಜೂನ್ 15ನೇ ತಾರೀಕಿನಂದು ಧಾರವಾಡದಲ್ಲಿ ನಡೆದಿದ್ದಂತಹ ಈ ಒಂದು ಭೀಕರ ಕೊಲೆಯಲ್ಲಿ ಯೋಗೇಶ್ ಗೌಡ ಅವರನ್ನ ಇದೀಗ ಕೊಲೆ ಮಾಡಲಾಗಿತ್ತು. ಅದು ಕೂಡ ಜಿಮ್ನಲ್ಲೇ ಕೊಲೆ ಮಾಡಿದ್ದಂಥದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅನ್ನೋದು ಸಾಬೀತಾಗಿದೆ. ಒಟ್ಟು
17 ಮಂದಿ ಅಪರಾಧಿಗಳು ಆಗಿರುವಂಥದ್ದು. ಆದರೆ ಇಬ್ಬರಿಗೆ ಮಾತ್ರ ನಿರಪರಾಧಿಗಳು ಅಂತ ಘೋಷಣೆ ಮಾಡಲಾಗಿದೆ. ಎಸ್ ನೋಡಿ, ಈಗ ಆಲ್ರೆಡಿ ತೀರ್ಪು ಹೊರಗಡೆ ಬಂದಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಎಲ್ಲರ ಚಿತ್ತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದತ್ತ ಇತ್ತು. ಅದಕ್ಕೆ ತೆರೆ ಬಿದ್ದಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಸಾಬೀತಾಗಿದೆ. ಕೋರ್ಟ್ ಕೂಡ ಈ ಕುರಿತಾಗಿ ಆದೇಶವನ್ನ ಹೊರಡಿಸಿದೆ. ಈ ಕೂಡಲೇ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳಬೇಕು ಅಂತ ಕೂಡ ಹೇಳಿರುವಂಥದ್ದು. ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆ. ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವು, ಎಲ್ಲರ ಚಿತ್ತ ಇಂದು ಇದ್ದಿದ್ದಂಥದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದತ್ತ. ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಯಲ್ಲಿ 17 ಜನರು ಅಪರಾಧಿಗಳ ಪಟ್ಟಿ ಲಿಸ್ಟ್ ಅಲ್ಲಿ ಇರುವಂಥದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಎಸ್ ಸುಕನ್ಯಾ, ಈ 17 ಜನ ಒಟ್ಟು 21 ಜನರಲ್ಲಿ 17 ಜನರನ್ನ ಈಗಾಗಲೇ ಆರೋಪಿಗಳನ್ನ ಈಗ ಅಪರಾಧಿಗಳು ಅಂತ ಹೇಳಿ, ದೋಷಿಗಳು ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಕೊಟ್ಟಿರುವಂತದ್ದು. ಈ 17 ಜನರಲ್ಲಿ ಇಬ್ಬರು, ಅಂದ್ರೆ ಒಟ್ಟು 21 ಜನರಲ್ಲಿ ಇಬ್ಬರನ್ನ ನಿರ್ದೋಷಿಗಳು ಅಂತ ಹೇಳಿ ಕೋರ್ಟ್ ತೀರ್ಮಾನ ಮಾಡಿದ್ರೆ, ಇನ್ನು ಇಬ್ಬರನ್ನ ಮಾಫಿ ಸಾಕ್ಷಿಗಳು ಅಂತ ಹೇಳಿ ಅವರನ್ನು ಕೂಡ ಕೋರ್ಟ್ ರಿಲೀಸ್ ಮಾಡುತ್ತೆ. ಹಾಗಾಗಿ ಈಗ ಒಟ್ಟು 21 ಜನ ಆರೋಪಿಗಳಲ್ಲಿ ಈಗ 17 ಜನ ಆರೋಪಿಗಳನ್ನ ಈಗ ಅಪರಾಧಿಗಳು ಅಂತ ಹೇಳಿ ಕೋರ್ಟ್ ನಿರ್ಧಾರ ಮಾಡಿರುವಂತದ್ದು. ಹಾಗಾಗಿ ಈ ಎಲ್ಲ ಒಂದು ಕೋರ್ಟ್ನಲ್ಲಿ ಈಗ ಇನ್ನೂ ಕೂಡ ಅವರನ್ನ ಜೈಲಿಗೆ ಕರ್ಕೊಂಡು ಹೋಗುವಂತ ಎಲ್ಲ ಪ್ರೋಸೆಸ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ಅವರನ್ನ ಈಗ ಪ್ರತಿಯೊಬ್ಬರಿಗೂ ಕೂಡ ವಾರೆಂಟ್ ಅನ್ನ ಮಾಡಿ ಅವರನ್ನ ಆ ವಾರೆಂಟ್ ಅನ್ನ ಆದೇಶವನ್ನು ಹೊರಡಿಸಿ ಅಲ್ಲಿಂದ ಈಗ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋದ ನಂತರದಲ್ಲಿ ಅವರನ್ನ ಪರಪ್ನಗರದ ಜೈಲಿಗೆ ಬಿಡುವಂತದ್ದು. ಅಂದ್ರೆ ಇಡೀ ಈ 17 ಜನರು ಕೂಡ ಈ ಸುದೀರ್ಘವಾದಂತಹ ಒಂದು ಈ ವಿಚಾರಣೆಯಲ್ಲಿ ಅವರನ್ನ ಅಪರಾಧಿಗಳು, ಈ ಒಂದು ಕೊಲೆಯಲ್ಲಿ, ಯೋಗೇಶ್ ಗೌಡ ಅವರ ಕೊಲೆಯಲ್ಲಿ ಇವರೆಲ್ಲರೂ ಕೂಡ ಅಪರಾಧಿಗಳು ಅಂತ ಹೇಳಿ ಈಗ ಕೋರ್ಟ್ ಪರಿಗಣನೆ ಮಾಡಿರುವಂತದ್ದು. ಎಲ್ರಿಗೂ ಕೂಡ ಈಗ ಮ್ಯಾಕ್ಸಿಮಮ್ ಜೀವಾವಧಿ ಶಿಕ್ಷೆಯನ್ನು ಇರೋ ಸಾಧ್ಯತೆ ಇರುತ್ತೆ. ಕೋರ್ಟ್ ಶಿಕ್ಷೆಯ ಪ್ರಮಾಣ ಏನಿದೆ ಅದನ್ನ ನಾಳೆ ಪ್ರಕಟ ಮಾಡುವಂತದ್ದಕ್ಕೆ ಈಗ ಆದೇಶ ಕೊಟ್ಟಿರುವಂತದ್ದು. ಸೊ ನಾಳೆ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಶಿಕ್ಷೆ ಇರುತ್ತೆ ಅನ್ನುವಂಥದ್ದನ್ನ ಆದೇಶದಲ್ಲಿ ಕ್ಲಿಯರ್ ಆಗಿ ಪ್ರಕಟ ಮಾಡ್ತಾರೆ. ಸೊ ಸದ್ಯಕ್ಕೆ ಈಗ ಒಂದು ರೀತಿಯಲ್ಲಿ ವಿನಯ್ ಕುಲಕರ್ಣಿ ಏನಿದ್ದಾರೆ, ಕಾಂಗ್ರೆಸ್ನ ಮಾಜಿ ಮಂತ್ರಿ ಮತ್ತೆ ಈಗ ಹಾಲಿ ಶಾಸಕ, ಅವರು ದೋಷಿ, ಅವರು ಕೊಲೆಗಾರ ಏನು ಯೋಗೇಶ್ ಗೌಡ ಕೊಲೆ ಮಾಡಿದ್ರು ಅದರಲ್ಲಿ ಇವರು ಕೂಡ ಪಾತ್ರಧಾರಿ ಅನ್ನುವಂಥದ್ದನ್ನ ಈಗ ಕೋರ್ಟ್ ನಿರ್ಧಾರ ಮಾಡಿರುವಂತದ್ದು. ಸುಕನ್ಯಾ. ಎಸ್ ಶಿವು, ಒಂದ್ ಕಡೆನಲ್ಲಿ ದಶಕಗಳ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕವಾದಂತಹ ಅಂತ್ಯ ಕೂಡ ಸಿಕ್ಕಿದೆ. ನಾಳೆ ಎಲ್ಲೋ ಒಂದ್ ಕಡೆ ಇವರ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ. ಯಾವ ರೀತಿಯಾದಂತಹ ಶಿಕ್ಷೆಗಳು ಸಿಗುವಂತಹ ಸಾಧ್ಯತೆ ಇದೆ? ಒಂದು ನೆಲದ ಕಾನೂನು ಇವತ್ತು ಯಾರೇ ಎಷ್ಟು ಪ್ರಭಾವಿ ಇದ್ರೂ ಕೂಡ, ಎಷ್ಟು ಬಲಿಷ್ಠರಾಗಿದ್ರೂ ಕೂಡ ನ್ಯಾಯಾಲಯದ ಮುಂದೆ ಎಲ್ಲರಿಗೂ ಕೂಡ ನ್ಯಾಯ ಒಂದೇ ಅನ್ನುವಂಥದ್ದನ್ನ ಈ ಒಂದು ಪ್ರಕರಣದಿಂದ ಮತ್ತೆ ಸಾಬೀತಾದಂಗೆ ಆಗುತ್ತೆ. ಈ ಹಿಂದಿನ ಹಲವು ಪ್ರಕರಣಗಳಲ್ಲೂ ಕೂಡ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಿಗೆ ನ್ಯಾಯಾಲಯ ಶಿಕ್ಷೆ ವಿಧಿಸೋದನ್ನು ಕೂಡ ನಾವು ನೋಡಿದ್ದೇವೆ. ಈಗ ಈ ಪ್ರಕರಣದಲ್ಲಿ ಕಳೆದ 10 ವರ್ಷಗಳ ಹಿಂದೆ ನಡೆದಂತಹ ಒಂದು ಕೊಲೆ ಪ್ರಕರಣ ಏನಿದೆ, ಆ ಕೊಲೆ ಪ್ರಕರಣದಲ್ಲಿ ಈ ಎಲ್ಲರನ್ನೂ ಕೂಡ ಸಿಬಿಐಗೆ, ಈ ಕೇಸು ಸಿಬಿಐಗೆ ವಹಿಸಿದ ಮೇಲೆ ಎಲ್ಲರನ್ನೂ ಕೂಡ ಕೂಲಂಕುಷವಾಗಿ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿ ಎಲ್ಲರ ಪಾತ್ರಗಳನ್ನು ಕೂಡ 3 ಸರ್ತಿ ಚಾರ್ಜ್ ಶೀಟ್ ಅನ್ನ ಹಾಕಿದ್ರು. ಆ 3 ಬಾರಿ ಚಾರ್ಜ್ ಶೀಟ್ ನಲ್ಲಿ ಹಾಕಿದಾಗ್ಲೂ ಕೂಡ ಯಾರ್ಯಾರ ಪಾತ್ರ ಎಷ್ಟೆಷ್ಟಿತ್ತು. ಬಹಳ ಮುಖ್ಯವಾಗಿ ಇದು ಕೇಂದ್ರ ಬಿಂದುವಾಗಿದ್ದಂಥದ್ದು ವಿನಯ್ ಕುಲಕರ್ಣಿ ಅವರ ಮೇಲೆ. ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಅವರನ್ನ ಕೊಲೆ ಮಾಡಿಸಿದ್ರು ಅಂತ ಹೇಳಿ, ಯಾಕೆ ಕೊಲೆ ರಾಜಕೀಯ ರೈವಲ್ರಿಯಿಂದಾಗಿ ಕೊಲೆ ಮಾಡಿಸಿದ್ರು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು. ಸೊ ಮೊದಲಿಗೆ ವಿನಯ್ ಕುಲಕರ್ಣಿ ಎಂದ ಕೇಸಿಂದ ಕೈ ಬಿಡಲಾಯಿತು. ಯಾವಾಗ ಸಿಬಿಐ ಎಂಟ್ರಿ ಆಯಿತು, ಸಿಬಿಐ ಎಂಟ್ರಿ ಆದಮೇಲೆ ವಿನಯ್ ಕುಲಕರ್ಣಿ ಅವರ ಪಾತ್ರ ಏನಿದೆ ಅನ್ನುವಂಥದ್ದನ್ನ ಎಳೆಯಾಗಿ ಕೋರ್ಟ್ ಮುಂದೆ ತಗೊಂಡ್ಬಂದು ಇಟ್ಟಂಥದ್ದು. ಆ ನಂತರದಲ್ಲಿ ಅರೆಸ್ಟ್ ಆಗ್ತಾರೆ, ಆಮೇಲೆ ಬೇಲ್ ಸಿಗುತ್ತೆ. ಈಗ ಮತ್ತೆ ಕೂಡ ಅವ್ರನ್ನ ಅರೆಸ್ಟ್ ಮಾಡಿ ಬೇಲ್ ಕೂಡ ಕೊಡಲಾಗಿತ್ತು. ಈಗ ಟ್ರಯಲ್ ನ್ಯಾಯಾಲಯ ಏನಿದೆ, ನ್ಯಾಯಾಲಯ ಅವರನ್ನ ದೋಷಿ ಅಂತ, ಅವರ ಜೊತೆಗೆ 17 ಜನರನ್ನು ಕೂಡ ಒಟ್ಟು ದೋಷಿ ಅಂತ ಹೇಳಿರುವಂಥದ್ದು. ಒಟ್ಟು
ಈಗ ಇನ್ನು ಮುಂದೆ ಅವರಿಗೆ ಈಗ ಪರಪ್ಪನಗರ ಜೈಲಿಗೆ ಹೋಗಬೇಕಾಗತ್ತೆ. ಜೈಲಿನಲ್ಲಿ ಆಸ್ ಯೂಶುವಲಿ ಈಗ ಮುಂದೆ ಅವರು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸ್ಕೊಳ್ತಾರೆ. ಈ ಒಂದು ತೀರ್ಪಿಗೆ ತಡೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಕೇಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಆ ಒಂದು ಸಮಯದಲ್ಲೇನೆ ಜಾಮೀನಿಗೂ ಕೂಡ ಅರ್ಜಿಯನ್ನು ಹಾಕೊಳ್ಳುವಂಥದ್ದು. ಆದರೆ ಹೈಕೋರ್ಟ್ ಸಾಮಾನ್ಯವಾಗಿ ಟ್ರಯಲ್ ಕೋರ್ಟ್ಗಳಲ್ಲಿ ಜೀವಾವಧಿ ಶಿಕ್ಷೆ ಕೊಡುವಂಥ ಒಂದು ಪ್ರಕರಣಗಳಲ್ಲಿ, ಅಂದರೆ ಕೊಲೆಯಂಥ ಪ್ರಕರಣಗಳಲ್ಲಿ ತೀರ್ಪನ್ನು ಕೊಟ್ಟರೆ, ಆರೋಪಿಗಳ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟರೆ, ಅವರು ಅಪರಾಧಿಗಳು ಅಂತ ಹೇಳಿಕೊಟ್ರೆ ಸಾಮಾನ್ಯವಾಗಿ ತತ್ಕ್ಷಣಕ್ಕೇನೆ ಹೈಕೋರ್ಟ್ಗಳು ಇವರ ಒಂದು ಆದೇಶಗಳಿಗೆ ತಡೆಯನ್ನು ಕೊಡಲ್ಲ. ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಪ್ರಕರಣವನ್ನ ಮತ್ತೆ ಕೈಗೆ ತೆಗೆದುಕೊಳ್ಳುವಂತ ಕೆಲಸ ಮಾಡುತ್ತೆ. ಈಗ ಸದ್ಯಕ್ಕೆ ವಿನಯ್ ಕುಲಕರ್ಣಿಗೆ ಜೈಲಿಗೆ ಹೋಗಲೇಬೇಕಾಗುತ್ತೆ. ಇಷ್ಟು ದಿನ ಆರೋಪಿಗಳಾಗಿದ್ದಂಥವ್ರು, 10 ವರ್ಷಗಳಿಂದ ಆರೋಪಿಗಳು ಅಂತೇಳಿ ಹೇಳ್ತಿದ್ದಂಥವ್ರು ಈಗ ಅಪರಾಧಿಗಳು ಅಂತೇಳಿ ಕೋರ್ಟ್ ನಿರ್ಧಾರ ಮಾಡಿದೆ. ಎಲ್ಲ ಸಾಕ್ಷ್ಯಗಳನ್ನ ಒಟ್ಟುಗೂಡಿಸಿ ಸಿಬಿಐ ಮಂಡಿಸಿದಂಥ ವಾದವನ್ನ ಈಗ ಪರಿಗಣಿಸಿರುವಂಥದ್ದು. ಹಾಗಾಗಿನೇ ಈ 17 ಜನ ಆರೋಪಿಗಳು ಈಗ ತಪ್ಪಿತಸ್ಥರು, ಅವರು ಈ ಕೊಲೆಯಲ್ಲಿ ನೇರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಕೋರ್ಟ್ಗೆ ಮನವರಿಕೆ ಆಗಿರೋದ್ರಿಂದಾಗಿ ಈಗ ದೋಷಿಗಳು ಅಂತೇಳಿ ತೀರ್ಪು ಕೊಟ್ಟಿರುವಂಥದ್ದು. ಸುಕನ್ಯಾ. ಎಸ್, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ. ಈಗ ಆಲ್ರೆಡಿ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಕೂಡ ಹೇಳಲಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾಳೆ ಅವರ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗತ್ತೆ.